ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಯಾವ ರೀತಿ ಚಟ್ನಿಯನ್ನ ಮಾಡಿದ್ರು ಕೂಡ ಚೆನ್ನಾಗಿ ಬರೋದೇ ಇಲ್ಲ, ಹೋಟೆಲ್ ರುಚಿಯಲ್ಲಿ ನಮ್ಮ ಚಟ್ನಿ ಆಗೋದೇ ಇಲ್ಲ ಅಂತ ನಿಮ್ಗೇನಾದ್ರೂ ಅನಿಸ್ತಾ ಇದ್ರೆ, ಇವತ್ತು ನಾನು ತೋರಿಸ್ತಿರುವಂತಹ ಈ ಒಂದು ಚಟ್ನಿ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ತುಂಬಾನೇ ಸೂಪರ್ ಆಗಿ ಆಗ್ತದೆ. ಹೋಟೆಲ್ ರುಚಿಯಲ್ಲಿಯೇ ನಿಮಗೆ ಚಟ್ನಿಯನ್ನ ಮನೆಯಲ್ಲಿಯೇ ಮಾಡ್ಕೊಳ್ಬೋದು. ಇದನ್ನ ಮಾಡ್ಲಿಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಅದರಲ್ಲಿ 1 ಟೀ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ನಂತರ 3 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಹಸಿಮೆಣಸು ಹದವಾದ ಖಾರವಾಗಿದ್ರೆ ಚಟ್ನಿ ತುಂಬಾನೇ ರುಚಿಕರವಾಗಿ ಬರ್ತದೆ. ತುಂಬಾ ಖಾರವಾಗಿರುವ ಹಸಿಮೆಣಸನ್ನ ಹಾಕಿದ್ರೆ ಚಟ್ನಿಯ ರುಚಿ ಅಷ್ಟು ಚೆನ್ನಾಗಾಗೋದಿಲ್ಲ. ಹಾಗಾಗಿ ಹದವಾದ ಖಾರದ ಹಸಿಮೆಣಸನ್ನ ಹಾಕಿ ಚಟ್ನಿಯನ್ನ ಮಾಡ್ಕೊಳ್ಳಿ. ನಂತರ ಚಿಟಿಕೆ ಇಂಗನ್ನ ಬಳಸ್ತಾ ಇದ್ದೇನೆ. ಜಾಸ್ತಿ ಇಂಗನ್ನ ಹಾಕೋದು ಬೇಡ. ತುಂಬಾ ಇಂಗು ಹಾಕಿದ್ರೆ ಅದರದ್ದೇ ಘಮ ಆದ್ರೂ ಕೂಡ ಚಟ್ನಿ ರುಚಿ ಹೊರಟೋಗ್ತದೆ. ಇದು ಮಡ್ಡಿ ಇಂಗು, ಹಾಗಾಗಿ ಚೂರೇ ಚೂರು ಇಂಗನ್ನ ಬಳಸಿದ್ದೇನೆ ನಾನು. ಚಟ್ನಿಯನ್ನ ಮಾಡುವಾಗ ಯಾವಾಗ್ಲೂ ಇದೊಂದನ್ನ ನೆನ್ಪಿಟ್ಕೊಳ್ಳಿ. ಹಸಿ ಕಾಯಿ ತುರಿ ಯಾವಾಗ್ಲೂ ಫ್ರೆಶ್ ಆಗಿ ಒಡೆದಂತಹ ಕಾಯಿಯನ್ನ ನೀವು ಚಟ್ನಿಗೆ ಬಳಸಿದ್ರೆ ಚಟ್ನಿಯ ರುಚಿ ತುಂಬಾನೇ ಚೆನ್ನಾಗಿ ಬರ್ತದೆ. ಹೋಟೆಲ್‌ಗಳಲ್ಲೆಲ್ಲ ತಾಜಾ ಆಗ ತಾನೇ ಒಡೆದು ಆಗ್ಲೇ ಚಟ್ನಿಯನ್ನ ಮಾಡ್ತಾರೆ. ಹಾಗಾಗಿ ರುಚಿ ಅಷ್ಟು ಚೆನ್ನಾಗಿ ಬರ್ತದೆ. ಮನೆಯಲ್ಲಾದ್ರೆ ಕೆಲವೊಮ್ಮೆ ಒಡೆದಿಟ್ಟಿರುವ ಕಾಯನ್ನೆಲ್ಲ ಬಳಸ್ತೇವಲ್ಲ, ಆಗ ರುಚಿ ಕಡಿಮೆ ಆಗ್ತದೆ. ಫ್ರೆಶ್ ಆದ ಕಾಯಿಯನ್ನ ಬಳಸಿ ಚಟ್ನಿಯನ್ನ ಮಾಡ್ಕೊಳ್ಳಿ. ಹಸಿಮೆಣಸು ಹುರಿದಿದ್ದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ. ಅದರ ಜೊತೆಗೆ ಇಂಗು ಕೂಡ ಇದೆ. ನಂತರ 1 ಟೇಬಲ್ ಚಮಚ ಆಗುವಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆಯನ್ನ ಹಾಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ತುರಿದಿರುವಂತಹ ಫ್ರೆಶ್ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೇನೆ. ನಂತರ ಹುಣಸೆ ಹಣ್ಣು ಸ್ವಲ್ಪ ಹುಳಿಗೆ ಬೇಕಾಗುವಷ್ಟು, ಹಾಗೆ ಉಪ್ಪು ಅರ್ಧ ಟೀ ಚಮಚ ಹಾಕಿದ್ರೆ ಸಾಕು 1 ಕಪ್ ಕಾಯನ್ನ ಹಾಕೊಂಡಾಗ. ಇದು ಸ್ವಲ್ಪ ಬಿಳಿ ಉಪ್ಪು, ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಅರ್ಧ ಟೀ ಚಮಚ ಸಾಕಾಗ್ತದೆ. ನೀವು ಬೇರೆ ಉಪ್ಪನ್ನಾದ್ರೆ ಮತ್ತೊಂಚೂರು ಜಾಸ್ತಿ ಹಾಕೊಳ್ಬೇಕಾಗ್ತದೆ. ಮೊದಲಿಗೆ ನುಣ್ಣಗೆ ಪುಡಿಯನ್ನ ಮಾಡಿಕೊಂಡು ನಂತರ ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ಗ್ರೈಂಡ್ರಲ್ಲೆಲ್ಲ ರುಬ್ಬಿದಾಗ ರುಚಿ ಜಾಸ್ತಿ. ನಾವು ಸ್ವಲ್ಪ ಸ್ವಲ್ಪ ಮಾಡುವಾಗ ಮಿಕ್ಸಿನಲ್ಲಿ ಮಾಡ್ತೇವಲ್ಲ, ಸ್ವಲ್ಪ ರುಚಿ ವ್ಯತ್ಯಾಸ ಆಗ್ಬೋದು. ನಿಮಗೆ ಜಾಸ್ತಿ ಮಾಡೋದಾದ್ರೆ ಗ್ರೈಂಡ್ರಲ್ಲಿ ಮಾಡಿದ್ರೆ, ಹೋಟೆಲಲ್ಲೆಲ್ಲ ಜಾಸ್ತಿ ಮಾಡುವಾಗ ಗ್ರೈಂಡ್ರಲ್ಲಿ ರುಬ್ತಾರೆ. ಹಾಗಾಗಿ ಆ ಒಂದು ಟೇಸ್ಟ್ ಬೇರೆಯಾಗಿ ಇರ್ತದೆ. ಇನ್ನೊಂದು ಅಂದ್ರೆ ಇದಕ್ಕೆ ರುಬ್ಬಿದ ನಂತರ ಕೊನೆಯಲ್ಲಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ರೌಂಡ್ ರುಬ್ಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ ಆಯ್ತು. ಇದಕ್ಕೆ 1 ಕಪ್ ಕಾಯಿ ತುರಿಗೆ 1 ಕಪ್ ಆಗುವಷ್ಟು ನೀರನ್ನ ನಾನು ಟೋಟಲ್ ಆಗಿ ಬಳಸಿದ್ದೇನೆ. ಅಂದ್ರೆ ಮೊದಲಿಗೆ ರುಬ್ಬುವಾಗ ಹಾಕಿದ್ದು ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸಿ 1 ಕಪ್ ಆಗುವಷ್ಟು ಆಗಿದೆ. ನಂತರ ಒಂದು ಒಗ್ಗರಣೆಯನ್ನ ಮಾಡುವ. ಒಗ್ಗರಣೆ ಸೌಟಲ್ಲಿ ಎಣ್ಣೆಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ತೆಂಗಿನ ಎಣ್ಣೆ ಆದರೆ ಚೆನ್ನಾಗಾಗ್ತದೆ. ಸಾಮಾನ್ಯವಾಗಿ ಉಡುಪಿ, ಮಂಗಳೂರು ಕಡೆ ಹೋಟೆಲ್‌ಗಳಲ್ಲಿ ತೆಂಗಿನ ಎಣ್ಣೆಯನ್ನೇ ಬಳಸ್ತಾರೆ. ನಂತರ ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆಯನ್ನ ಹಾಕ್ಕೊಂಡು 1, 2 ಒಣಮೆಣಸಿನ ಪೀಸು, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಮಾಡಿ ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು. ಇಂಗನ್ನ ನಾವೀಗಾಗಲೇ ಚಟ್ನಿಗೆ ಹಾಕಿರೋದ್ರಿಂದ ಮತ್ತೆ ಒಗ್ಗರಣೆಗೆ ಇಂಗನ್ನ ಹಾಕ್ತಾ ಇಲ್ಲ. ಕೆಲವೊಂದು ಹೋಟೆಲ್‌ಗಳಲ್ಲಿ 1 ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ತಾರೆ. ನಾನಿಲ್ಲಿ ಬೆಳ್ಳುಳ್ಳಿಯನ್ನ ಬಳಸಿಲ್ಲ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗ್ತದೆ ಅಂತ ಇದ್ರೆ ಬೆಳ್ಳುಳ್ಳಿಯನ್ನ ಬೇಕಾದ್ರೆ ಹಾಕ್ಬೋದು. ರುಚಿ ರುಚಿಯಾದ ತೆಂಗಿನಕಾಯಿ ಚಟ್ನಿ ರೆಡಿ ಆಯ್ತು. ತುಂಬಾನೇ ಸೂಪರ್ ಆಗಿ ಆಗ್ತದೆ. ನೀವು ದೋಸೆ ಜೊತೆಗಾದ್ರೂ ಸರ್ವ್ ಮಾಡಿ ಅಥವಾ ಇಡ್ಲಿ ಜೊತೆಗಾದ್ರೂ ಮಾಡಿ, ಯಾವುದಕ್ಕಾದ್ರೂ ತುಂಬಾನೇ ಸೂಪರ್ ಆಗಿ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ದೋಸೆ ಹಿಟ್ಟು ಹಾಗೆ ದೋಸೆ ಮಾಡುವ ವಿಧಾನದ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೇನೆ. ಅದನ್ನು ನೋಡಿಲ್ಲ ಅಂದರೆ ಟ್ಯಾಗ್ ಮಾಡಿ ಇರ್ತೇನೆ. ಅದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಹಲವಾರು ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಟ್ಯಾಗ್ ಮಾಡಿರ್ತೇನೆ. ಅದನ್ನು ಪ್ರೆಸ್ ಮಾಡಿದರೆ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳು ನಿಮಗೆ ಸಿಗ್ತದೆ. ಖಂಡಿತ ನೋಡಿ. ಮತ್ತೊಂದು ರೆಸಿಪಿಯಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.